ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಗುರುವಿನ ಪರ್ವತ ನಿಮ್ಮ ಕೈನಲ್ಲಿ ಹೇಗಿದ್ರೆ ಯಾವ ಯಾವ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಬಂದ್ಬಿಟ್ಟು ನಿಮ್ಮ ಒಂದು ಗುರುವಿನ ಪರ್ವತ ಅಂತ ನಾವು ಕರಿತೀವಿ. ಈ ಪರ್ವತದಲ್ಲಿ ಮೇಲಕ್ಕೆ ಲೈನ್ಗಳು ಈ ಥರ ಕ್ರಾಸ್ ಆಗ್ತಾ ಇದ್ರೆ ಇದು ನಿಮಗೆ ತುಂಬಾನೇ ಎಜುಕೇಷನಲ್ ಸಪೋರ್ಟ್ನ ನೀಡುತ್ತೆ ಈ ಲೈನ್ಗಳು. ಆ್ಯಂಡ್ ನಿಮ್ಮ ಒಂದು ಮೈಂಡ್ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಇಂಟೆಲಿಜೆನ್ಸಿ ತುಂಬಾ ಚೆನ್ನಾಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎರಡನೇದಾಗಿ, ಇನ್ ಕೇಸ್ ನಿಮ್ಮ ಒಂದು ಗುರುವಿನ ಪರ್ವತದಲ್ಲಿ ಎಕ್ಸ್ ಸಿಂಬಲ್ ಇದ್ರೋ ಇಲ್ಲಾಂದರೆ ಬಾಕ್ಸ್ ಸಿಂಬಲ್ ಇದ್ದರೆ ನೀವು ನಿಮ್ಮ ಲೈಫ್ನಲ್ಲಿ ಪ್ರಾಪರ್ಟಿನ ತುಂಬ ಜಾಸ್ತಿ ಮಾಡ್ತೀರಾ. ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ಮನಿ ಅನ್ನೋದೇನೈತೆ ಫ್ಲೋ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಬೆರಳೇನಿದೆ ಈ ಮಿಡಲ್ ಫಿಗರ್ಗಿಂತ ತುಂಬ ಹೈಟ್ ಇದ್ದಾಗ ನಿಮ್ಮ ಲೈಫ್ನಲ್ಲಿ ತುಂಬಾ ನಿಮಗೆ ನಾಲೆಡ್ಜ್ ಅನ್ನೋದು ಅನ್ನೋಯಿಂಗ್ಲಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯು ವಿಲ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಡೂಯಿಂಗ್ ಥಿಂಗ್ಸ್. ನೀವು ತುಂಬ ಕಾನ್ಷಿಯಸ್ ಆಗಿರ್ತೀರ, ನೀವು ಎಲ್ಲಿ ಏನು ಮಾತಾಡಬೇಕು ಆ್ಯಂಡ್ ಹೇಗಿರಬೇಕು ಅನ್ನೋವಂಥ ಒಂದು ಸಾಮರ್ಥ್ಯ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರ್ ಓವರ್, ಈ ಗುರುವಿನ ಪರ್ವತ ಏನಿದೆ ಇದು ಪ್ರೆಸ್ಟ್ ಆಗಿರಬಾರ್ದು. ಹೀಗೆ ನೋಡಿದಾಗ ಇದು ನಿಮಗೆ ಉಬ್ಬಿರಬೇಕು. ಸೊ ಇದು ಉಬ್ಬಿದಾಗ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಏನು ಎನರ್ಜಿ ಪಾಯಿಂಟ್ ಅಂತ ಕರಿತೀವಿ, ಈ ಎನರ್ಜಿ ಪಾಯಿಂಟ್ ನಿಮಗೆ ತುಂಬಾ ಗುಡ್ ಹೀಲ್ಸ್ನ ಕೊಡುತ್ತೆ. ಆ್ಯಂಡ್ ನಿಮಗೆ ಫ್ಯಾಮಿಲಿ ಲೈಫ್ನ ತುಂಬಾ ಚೆನ್ನಾಗಿ ಮಾಡಿಕೊಡುತ್ತೆ. ಆ್ಯಂಡ್ ನಿಮ್ಮ ಒಂದು ಗುರು ಹಿರಿಯರಾಗಿರ್ಬೋದು ನಿಮಗೆ ತುಂಬಾ ಮಾತನ್ನ ಕೇಳುವಂಥದ್ದು ಮಾಡ್ತಾರೆ. ಆ್ಯಂಡ್ ನಿಮ್ಗೆ ತುಂಬ ಸಪೋರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಇವೆಲ್ಲವೂ ಕೂಡ ಈ ಪರ್ವತದಿಂದ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ನನ್ನ ಒಂದು ಆಸ್ಟ್ರೋ ಸ್ಪಿರಿಚುವಾಲಿಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.